ಕಾಂತಾರ ಚಾಪ್ಟರ್ 1 ಚಿತ್ರವು 2022ರ ಕಾಂತಾರ ಚಿತ್ರದ ಪೂರ್ವಕಥೆ ಪ್ರೀಕ್ವೆಲ್ ಆಗಿದ್ದು, ತುಳುನಾಡಿನ ದೈವಗಳ ಮೂಲ, ಭೂತಕೋಲದ ಸಂಪ್ರದಾಯ ಮತ್ತು ಕರಾವಳಿಯ ಜನರ ಪೌರಾಣಿಕ ಹಿನ್ನೆಲೆಯನ್ನು ಅನಾವರಣಗೊಳಿಸುತ್ತದೆ. ಕಥೆಯು ಕ್ರಿ.ಶ. 4ರಿಂದ 5ನೇ ಶತಮಾನದ ಕದಂಬರ ಆಳ್ವಿಕೆಯ ಕಾಲದಲ್ಲಿ ನಡೆಯುತ್ತದೆ. ಕಥೆಯ ಮುಖ್ಯ ಅಂಶಗಳು: ಕಾಲಘಟ್ಟ ಮತ್ತು ಹಿನ್ನೆಲೆ. ಕಥೆಯು ಸುಮಾರು 1500 ವರ್ಷಗಳ ಹಿಂದಿನ ಕದಂಬ ಸಾಮ್ರಾಜ್ಯದ ಕಾಲದಲ್ಲಿ ಆರಂಭವಾಗುತ್ತದೆ. ಕಾಂತಾರದ ದಟ್ಟ ಅರಣ್ಯವನ್ನು ಈಶ್ವರನ ಹೂದೋಟ ಎಂದು ಕರೆಯಲಾಗುತ್ತಿದ್ದು, ಇದು ಅಪಾರ ನೈಸರ್ಗಿಕ ಸಂಪತ್ತನ್ನು ಹೊಂದಿದೆ. ರಾಜನ ದುರಾಸೆ. ಬಾಂಗ್ರಾ ರಾಜ್ಯದ ರಾಜಮನೆತನದ ಅರಸರ ದುರಾಸೆಯು ಕಥೆಗೆ ಮೂಲ ಕಾರಣವಾಗಿದೆ. ಆರಂಭದಲ್ಲಿ ಒಬ್ಬ ದುರಾಸೆಯ ಅರಸನು ಈ ಪವಿತ್ರ ಕಾಡಿನ ಸಂಪತ್ತನ್ನು ಕಬಳಿಸಲು ಪ್ರಯತ್ನಿಸಿ ದೈವದ ಕೋಪಕ್ಕೆ ಗುರಿಯಾಗುತ್ತಾನೆ. ಕಥಾನಾಯಕ ಬೆರ್ಮೆ. ಕಾಡಿನ ಬುಡಕಟ್ಟು ಜನರ ನಾಯಕನಾಗಿ ಬೆರ್ಮೆ ರಿಷಬ್ ಶೆಟ್ಟಿ ಕಾಣಿಸಿಕೊಳ್ಳುತ್ತಾನೆ. ಇವನು ದೈವದ ಇಚ್ಛೆಯಿಂದ ಜನಿಸಿದವನು ಎಂದು ನಂಬಲಾಗುತ್ತದೆ ಮತ್ತು ಕಾಡಿನ ಜನರನ್ನು ರಕ್ಷಿಸುವವನು. ಬೆರ್ಮೆ ಮೊದಲ ಭಾಗದ ನಾಯಕ ಶಿವನ ವಂಶದಲ್ಲಿ ಬರುವ ದೈವಿಕ ಪುರುಷ. ಸಂಘರ್ಷ. ರಾಜವಂಶಸ್ಥರಾದ ಕುಲಶೇಖರ, ಗುಲ್ಶನ್ ದೇವಯ್ಯ ಮತ್ತು ಆತನ ತಂಗಿ ಕನಕವತಿ, ರುಕ್ಮಿಣಿ ವಸಂತ್ ನಡುವೆ ಅಧಿಕಾರದ ಸಂಘರ್ಷವಿರುತ್ತದೆ. ಕಾಡಿನ ಸಂಪತ್ತಿನ ಮೇಲೆ ಹಕ್ಕು ಸ್ಥಾಪಿಸಲು ದುರಹಂಕಾರಿ ಕುಲಶೇಖರನು ಬೆರ್ಮೆ ಮತ್ತು ಬುಡಕಟ್ಟು ಜನರೊಂದಿಗೆ ಸಂಘರ್ಷಕ್ಕೆ ಇಳಿಯುತ್ತಾನೆ. ಭೂತಕೋಲದ ಮೂಲ. ಈ ಸಂಘರ್ಷದ ನಡುವೆ ಬುಡಕಟ್ಟು ಜನರು ತಮ್ಮ ಜೀವನ ಶೈಲಿಯನ್ನು ಸುಧಾರಿಸಲು ಬಾಂಗ್ರಾ ರಾಜ್ಯದ ಬಂದರು ಮತ್ತು ವ್ಯಾಪಾರವನ್ನು ಅರಿತುಕೊಳ್ಳುತ್ತಾರೆ. ಈ ಕಾರಣದಿಂದಾಗಿ ರಾಜಮನೆತನದೊಂದಿಗೆ ನೇರ ಘರ್ಷಣೆ ಉಂಟಾಗುತ್ತದೆ. ಕಥೆಯು ಈ ಘರ್ಷಣೆಗಳಲ್ಲಿ ಪಂಜುರ್ಲಿ ಮತ್ತು ಗುಳಿಗ ದೈವಗಳು ಹೇಗೆ ಹುಟ್ಟಿಕೊಂಡವು, ದೈವ ನರ್ತನದ ಸಂಪ್ರದಾಯ ಹೇಗೆ ಆರಂಭವಾಯಿತು ಮತ್ತು ಬೆರ್ಮೆ ಹೇಗೆ ದೈವದ ಅವತಾರವಾಗಿ ಪರಿವರ್ತನೆಗೊಳ್ಳುತ್ತಾನೆ ಎಂಬುದನ್ನು ಭವ್ಯವಾಗಿ ತೋರಿಸುತ್ತದೆ. ಕ್ಲೈಮ್ಯಾಕ್ಸ್. ಅಂತಿಮವಾಗಿ, ಬುಡಕಟ್ಟು ಜನರ ಹಕ್ಕುಗಳು ಮತ್ತು ದೈವದ ಪವಿತ್ರ ಭೂಮಿಗಾಗಿ ಬೆರ್ಮೆ ಮತ್ತು ರಾಜಮನೆತನದ ನಡುವೆ ದೊಡ್ಡ ಯುದ್ಧ ನಡೆಯುತ್ತದೆ. ಈ ಯುದ್ಧದಲ್ಲಿ ದೈವಿಕ ಶಕ್ತಿಗಳು ಮತ್ತು ಅಸಾಧ್ಯವಾದ ಪವಾಡಗಳು ಮೈದಳೆದಿದ್ದು, ಬುಡಕಟ್ಟು ನಾಯಕ ಬೆರ್ಮೆ ಗುಳಿಗ ದೈವವಾಗಿ ಪರಿವರ್ತನೆಗೊಂಡು ಶತ್ರುಗಳನ್ನು ಸಂಹರಿಸುತ್ತಾನೆ. ಒಟ್ಟಾರೆಯಾಗಿ ಕಾಂತಾರ ಚಾಪ್ಟರ್ 1 ಮನುಷ್ಯನ ದುರಾಸೆ ಮತ್ತು ದೈವಿಕ ಶಕ್ತಿ, ಪ್ರಕೃತಿ ರಕ್ಷಣೆ ಹಾಗೂ ಮನುಷ್ಯನ ನಡುವಿನ ಹೋರಾಟದ ಮೂಲ ಕಥೆಯನ್ನು ಪ್ರಸ್ತುತಪಡಿಸುತ್ತದೆ.